ಭಾವ ನೀವು ಹೀಗೆ ನಿಂತ್ಕೊಂಡಿರೋದು ನೋಡ್ತಿದ್ರೆ ರೆಡಿ ಆಗಲ್ಲ ಅಂತ ಅನಿಸ್ತದೆ. ಬನ್ನಿ ನಾನೇ ರೆಡಿ ಮಾಡ್ತೀನಿ. ಬೇಡ ಬೇಡ ಶಾಂತಮ್ಮ, ನೀವು ಇವರಿಬ್ಬರಿಗೂ ಒಂದೊಂದು ಲೋಟ ಕಾಫಿ ಕೊಡಿ, ನಾನು ರೆಡಿಯಾಗಿ ಬರ್ತೀನಿ. ಸರಿನಪ್ಪ. ಭಾವ ನೀವು ಹೀಗೆ ನಿಂತ್ಕೊಂಡ್ರೆ ನಾಳೆ ಆಗುತ್ತೆ. ಬನ್ನಿ ನಾನೇ ರೆಡಿ ಮಾಡ್ತೀನಿ. ಬನ್ನಿ 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 ಬನ್ನಿ. ಶುರು ಮಾಡ್ದ ಈ ನನ್ನ ಮಗ ಬಾವಂಗೆ ಬುಕೆಟ್ ಹಿಡಿಯೋಕ್ಕೆ. ಅವನಿಗೆ ಇವನೇ ಸರಿ, ನನಗಂತೂ ಜಯಂತ್ ಸಹವಾಸ ಬೇಡಪ್ಪ. ಮುಗಿಸ್ಬಿಟ್ರೆ ಸಾಕು. ಬಾಬಾ ಅಕ್ಕ, ಓಹ್ ವಿಶ್ವ, ಬಂದ್ಯಪ್ಪ. ನೀ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ತುಂಬ ಖುಷಿ ಆಯಿತು. ಬಾ ಕೂತ್ಕೋ ಬಾ. ಏನಕ್ಕ ಮನೆಗೆ ಬರಕ್ಕೆ ಹೇಳಿದ್ರಿ? ಅಂಥ ವಿಶೇಷ ಏನಿದೆ? ಎಲ್ಲ ವಿಶೇಷಕ್ಕೂ ನೀನೇ ಕಾರಣ ವಿಶ್ವ. ನಮ್ಮ ಅತ್ತೆ ಮಾವನ ಮುಖದಲ್ಲಿ ಮರೆ ಆಗಿದ್ದ ನಗುನ ಮತ್ತೆ ನೋಡೋ ಹಾಗಾಯ್ತು. ಹಳೆ ದ್ವೇಷನೆಲ್ಲ ಮರೆತು ಅಪ್ಪ ಮಗಳು ಮತ್ತೆ ಒಂದಾದ್ರು. ಈ ಎರಡು ಖುಷಿಗಳ ಮಧ್ಯೆ ಹುಷಾರಿಲ್ದಿರೋ ನಮ್ಮ ಅಜ್ಜಿ ಅವರು ಹುಷಾರಾಗ್ಬಿಟ್ರು. ಈಗ ನಮ್ಮನೆಯವರು ಜಯಂತ್ ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಗಂಡ ಹೆಂಡತಿ ಮತ್ತೆ ಒಂದಾಗ್ಬಿಟ್ರೆ ಅಲ್ಲಿಗೆಲ್ಲ ಸರಿ ಹೋದಾಗಾಯ್ತು. ಅಕ್ಕ, ಏನು ಹೇಳ್ತಿದ್ದೀರಾ ನೀವು? ಜಾನುನ ಜಯಂತ್ ಅವ್ರ ಜೊತೆ ಕಳಿಸ್ತಾ ಇದ್ದೀರಾ? ಹೌದಪ್ಪ, ಗಂಡ ಹೆಂಡತಿನ ಒಂದು ಮಾಡಿದ್ರೆ ನಮ್ಮ ಜವಾಬ್ದಾರಿ ಕಳೆದ ಹಾಗಾಗತ್ತೆ. ಅದಕ್ಕೆ ಇಂಥ ಸಂತೋಷದ ಸಂದರ್ಭದಲ್ಲಿ ನೀನಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಿನ್ನೂ ಬರಕ್ಕೆ ಹೇಳಿದ್ದು. ಇದಕ್ಕೆ ಜಾನು ಒಪ್ಪದ್ಲಾ? ಅರ್ಥ ಆಗಲಿಲ್ಲ ನನಗೆ. ಒಪ್ಪದ್ಲಾ ಅಂತಂದರೆ ಗಂಡನ ಮನೆಗೆ ಹೋಗೋದಕ್ಕೆ ಜಾನು ಒಪ್ಪಿಗೆ ಯಾಕೆ? ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ತಾನೆ ಹೆಣ್ಣಿನ ಬಾಳಿಗೆ ಒಂದು ಅರ್ಥ ಅಂತ ಸಿಗೋದು. ಆದರೆ ನೀನು ಯಾಕಪ್ಪ ಹೀಗೆಲ್ಲ ಕೇಳ್ತಿದ್ದೀಯಾ? ಏನಾದರೂ ತೊಂದರೆನಾ? ಅಯ್ಯೋ, ಏನೂ ತೊಂದರೆ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅವ್ರು ಬಂದಾಗ ಸ್ವಲ್ಪ ಹುಷಾರಾಗಿದೆ. ಸರಿ, ನೀನು ಹೇಳಿದ ನೆನಪಿದೆ ನಮಗೆ. ಅವಳಿಗೆ ಹಿಂದಿಂದೆಲ್ಲ ಮರ್ತು ಹೋಗಿತ್ತು, ಈಗ ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕು ಅಂತ. ನಾವು ಜಯಂತ್ ಅವ್ರಿಗೂ ಅದನ್ನೇ ಹೇಳಿ ಕಳಿಸ್ತೀವಿ. ನಮ್ಮ ಜಯಂತ್ ಅವ್ರಿಗೆ ಜಾನು ಅಂದರೆ ತುಂಬ ಇಷ್ಟ. ಅವರು ಅವಳನ್ನ ಒಂಚೂರು ನೋಯಿಸಲ್ಲ, ಒಂದು ಕ್ಷಣನೂ ಕೂಡ ಅವಳನ್ನ ಬಿಟ್ಟು ಇರಲ್ಲ. ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಯ್ಯೋ ಅಕ್ಕ, ಅವ್ರು ಎಂಥವ್ರು? ಅವರಿಂದ ಜಾನು ಎಷ್ಟು ಚಿತ್ರಹಿಂಸೆ ಪಟ್ಟಿದ್ದಾಳೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಜಯಂತ್ ಅವರು ತುಂಬ ಒಳ್ಳೆ ಹುಡುಗ. ಜಾನು ಜೀವನ ಜಯಂತ್ ಅವ್ರ ಜೊತೆಗೆ ಸುಖವಾಗಿದ್ದರೆ ನಮ್ಗಷ್ಟೇ ಸಾಕು. ಜಾನು ಅವ್ರ ಜೊತೆಗೆ ಹೋಗೋದಕ್ಕೆ ಹೇಗೆ ಒಪ್ಪಿದ್ಲು? ನಿಜವಾಗ್ಲೂ ಹೋಗ್ತಿದ್ದಾಳ? ಅಕ್ಕ, ಜಾನು ಎಲ್ಲಿದ್ದಾಳೆ? ಮೇಲ್ಗಡೆ ಇದ್ದಾಳೆ. ನೀನು ಹೋಗಿ ಅವಳ ಹತ್ರ ಮಾತಾಡ್ತಾ ಇರು, ನಾನು ಕುಡಿಯೋದಕ್ಕೆ ಏನಾದರೂ ತೊಗೊಂಬರ್ತೀನಿ. ಇದು ಕೊಡಿ. ಬೇಡ, ಇದು ಬೇಡ ಬಾಬಾ, ಇದು ಇಟ್ಕೊಳ್ಳಿ ನಿಮಿಷ. ಪರ್ಫೆಕ್ಟ್ ಆಗಿದೆ. ಬನ್ನಿ ರೆಡಿ ಆಡ. ಹರೀಶ್, ನಾನು ಎಳೆ ಮಗು ಅಲ್ಲ. ನೀವು ಕೆಳಗೆ ಆರಾಮಾಗಿ ಕಾಫಿ ಕುಡಿತಾ ಇರಿ, ನಾನು ರೆಡಿಯಾಗಿ ಬರ್ತೀನಿ. ಹರೀಶ್ ಶೋರ್? ಅಲ್ಲ, ಕೇಳಿದೆ ನಾನು. ಇದು ಅಲ್ಲೇ ಇಟ್ಬಿಡ್ಲಾ? ಇದನ್ನೆಲ್ಲ ಇಡಿ. ಶೋರಾ? ಥ್ಯಾಂಕ್ ಯು. ಕಾಫಿ ಕುಡಿತಾ ಇರ್ತೀನಿ. ಬೇಗ ಬಂದ್ಬಿಡಿ. ಹಾಂ.